ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ಟ್ವೀಟ್ ವಾರ್. ಕೆಟ್ಟ ಕಾಮೆಂಟ್ಗಳ ವಿರುದ್ಧ ಸಿಡಿದ ದರ್ಶನ್ ಪತ್ನಿ ಸೋಷಿಯಲ್ ಮೀಡಿಯಾ ಕಿಡಿಗೇಡಿಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಅಸಹ್ಯಕರ ಮೆಸೇಜ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೆಟ್ಟ ಕಾಮೆಂಟ್ಗಳ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಿಗಿಬಿದ್ದಿದ್ದಾರೆ. ಸೋಷಿಯಲ್ ಮೀಡಿಯಾ ಕಿಡಿಗೇಡಿಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಇವರಿಗೆ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಅಸಹ್ಯಕರ ಮೆಸೇಜ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದವರ ವಿರುದ್ಧ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಅಸಹ್ಯಕರವಾಗಿ ಮೆಸೇಜ್ ಮಾಡಿದವರ ವಿರುದ್ಧ ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ಟ್ವೀಟ್ ವಾರ್ ಏನಾಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಅಸಹ್ಯಕರವಾಗಿ ಮೆಸೇಜ್ ಮಾಡಿದವರ ವಿರುದ್ಧ ಈಗ ದೂರು ಕೊಟ್ಟಿದ್ದಾರೆ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ. ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಸುದೀಪ್ ವರ್ಸಸ್ ದರ್ಶನ್ ಫ್ಯಾನ್ಸ್ ನಡುವೆ ಸಮರ ಜೋರಾಗಿದೆ. ಇದರ ನಡುವೆ ಕಮಿಷನರ್ಗೆ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಕೆಟ್ಟದಾಗಿ ಕಾಮೆಂಟ್ ಮಾಡಿದವರ ವಿರುದ್ಧ ದೂರು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ವಿಜಯಲಕ್ಷ್ಮಿ ಕೊಟ್ಟ ದೂರಿನ ಅನ್ವಯ ಯಾರು ಕಾಮೆಂಟ್ ಮಾಡಿದ್ರು ಅನ್ನೋದೇನಾದ್ರೂ ಮೆನ್ಷನ್ ಮಾಡಿದ್ದಾರೆ? ಎಷ್ಟು ಜನರ ವಿರುದ್ಧ ಈಗ ಅವರು ಮೆನ್ಷನ್ ಮಾಡಿ ದೂರು ಕೊಟ್ಟಿದ್ದಾರೆ? ಸದ್ಯಕ್ಕೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ನಗರ ಪೊಲೀಸ್ ಆಯುಕ್ತರು ಈ ಸಂಬಂಧ? ಅರವಿಂದ್, ರಂಜಿತ್, ಖಂಡಿತವಾಗ್ಲೂ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ದರ್ಶನ್ ವರ್ಸಸ್ ಸುದೀಪ್ ಫ್ಯಾನ್ಸ್ ವಾರ್ ಈಗ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೆಟ್ಟದಾಗಿ ಕಮೆಂಟ್ ಮಾಡುವ ಮುಖಾಂತರವಾಗಿ ಕೆಲವು ಪೋಸ್ಟ್ ಗಳನ್ನ ಮಾಡುವಂತದ್ದು, ಹಾಗೆ ವಿಜಯಲಕ್ಷ್ಮಿ ಅವ್ರಿಗಾಗಿರ್ಬೋದು, ಇತ್ತ ಸುದೀಪ್ ಅವ್ರಿಗಾಗಿರ್ಬೋದು ಕಮೆಂಟ್ಸ್ ಗಳನ್ನ ಪಾಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಈಗ ಕಾನೂನಿನ ಮುಖಾಂತರ ಯುದ್ಧಕ್ಕೆ ಒಂದು ತೆರೆಯನ್ನು ಕೊಟ್ಟಿರುವಂತದ್ದು. ಸದ್ಯ ಈಗ ಅವರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಈಗಾಗಲೇ ಅವರು ಒಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇನ್ಸ್ಟಾ ಐಡಿಗಳನ್ನ ಅವರು ಮೆನ್ಷನ್ ಮಾಡಿ ಫೋಟೋ ಸಮೇತವಾಗಿ ಹೋಗಿ ದೂರು ಕೊಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 15 ಐಡಿಗಳಿಂದ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ 15 ಐಡಿಗಳ ಡೀಟೇಲ್ಸ್ ಸಮೇತ ಈಗಾಗಲೇ ಕಮಿಷನರ್ ಆಫೀಸ್ಗೆ ತೆರಳಿ ಅವರು ದೂರನ್ನ ಕೊಟ್ಟಿರುವಂತದ್ದು. ಅದರ ಕುರಿತು ಈಗಾಗಲೇ ತನಿಖೆ ಮಾಡಲು ಕೂಡ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಘಟನೆ ಆಗಿತ್ತು. ರಮ್ಯಾ ಅವರಿಗೂ ಕೂಡ ಕೆಟ್ಟದಾಗಿ ಮೆಸೇಜ್ ಮಾಡಿದ ಹಂತದಲ್ಲಿ ಕೆಲವು ಅಭಿಮಾನಿಗಳನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಅಂದ್ರೆ ಈಗ ಡೆವಿಲ್ ಫಿಲ್ಮ್ ಏನ್ ರಿಲೀಸ್ ಆಗುತ್ತೆ, ರಿಲೀಸ್ ಆದ ಬಳಿಕ ಈ ಒಂದು ವಾರ್ಗಳು ಶುರುವಾಗಿತ್ತು. ಅದಾದ ಬಳಿಕ ಮಾರ್ಕ್ ರಿಲೀಸ್ ಏನಿದೆ, ಮಾರ್ಕ್ ಫಿಲ್ಮ್ ರಿಲೀಸ್ ಆಗುವಂತಹ ಹಂತದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಇವೆಂಟ್ ನಲ್ಲಿ ಸುದೀಪ್ ಅವರು ವೇದಿಕೆಯ ಮೇಲೆ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ಪಡೆ ಅಂದ್ರೆ ಪೈರಸಿ ವಿರುದ್ಧವಾಗಿ ಅವರು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿರ್ತಾರೆ. ಆದ್ರೆ ಅಭಿಮಾನಿಗಳು ಅದರ ವಿರುದ್ಧವಾಗಿ ಸ್ಟಾರ್ ವಾರ್ ನ ಶುರು ಮಾಡಿಕೊಂಡಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪರಸ್ಪರವಾಗಿ ನಿಂದನೆ ಮಾಡುವಂತದ್ದು, ಕೆಟ್ಟದಾಗಿ ಕಮೆಂಟ್ ಮಾಡುವಂತದ್ದನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ದಾರೆ ಅನ್ನುವಂತಹ ಆರೋಪದಡಿ ವಿಜಯಲಕ್ಷ್ಮಿ ಅವರು ಅದರ ಪ್ರಯುಕ್ತವಾಗಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಿಗೆ ಹೋಗಿ ಆ ಒಂದು 15 ಐಡಿಗಳನ್ನ ನೀಡಿ ಅದರಲ್ಲೂ ಕೂಡ ಪ್ರಮುಖವಾಗಿ ಫೋಟೋ ಸಮೇತ ಹೋಗಿ ಅವರು ಐಡಿ ಡೀಟೇಲ್ಸ್ ನ ಕೊಟ್ಟು ಕಂಪ್ಲೇಂಟ್ ನ ಕೊಟ್ಟಿರುವಂತದ್ದು. ರಂಜಿತ್, ಒಟ್ಟಾರೆಯಾಗಿ ಈ ಸ್ಟಾರ್ ವಾರ್ ಏನಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಸ್ಟೇಟ್ಮೆಂಟ್ ಏನಿತ್ತು, ಒಂದು ಪಡೆ ಅಂತ ಹೇಳಿ ಅವರು ಅಲ್ಲಿ ವೇದಿಕೆಯ ಮೇಲೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆ ಒಂದು ಪಡೆ ಗಜಪಡೆ ಅನ್ನುವಂತಹ ಹಂತದಲ್ಲಿ ದರ್ಶನ್ ಫ್ಯಾನ್ಸ್ ಆದ್ರೆ ಮತ್ತೊಂದು ಕಡೆ ಸುದೀಪ್ ಕಡೆಯವರು ಹೇಳ್ತಾ ಇರುವಂತದ್ದು ಅದನ್ನ ಪೈರಸಿಯ ವಿರುದ್ಧವಾಗಿ ನಾವು ಹೇಳಿದಂತದ್ದು, ಯಾರಿಗೂ ಕೂಡ ನೇರವಾಗಿ ಹೇಳಿದ್ದಲ್ಲ ಅನ್ನುವಂಥದ್ದು ಹೇಳ್ತಾರೆ. ವೇದಿಕೆಯ ಮೇಲೆ ಸುದೀಪ್ ಅವರು ಹೇಳಿದ ನಂತರದಲ್ಲಿ ಮತ್ತೊಂದು ವೇದಿಕೆಯಲ್ಲಿ ವಿಜಯಲಕ್ಷ್ಮಿ ಅವರು ಎಲ್ಲೆಲ್ಲೋ ಕೂತ್ಕೊಂಡು ಮಾತನಾಡುವಂತ ಕೆಲಸವನ್ನ ಮಾಡ್ತಾರೆ, ವೇದಿಕೆಯ ಮೇಲೆ ನಿಂತು ಮಾತನಾಡುವ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ವಿಜಯಲಕ್ಷ್ಮಿ ಅವರು ಹೇಳಿದ್ರು. ಯಾವಾಗ ಸುದೀಪ್ ಅವರ ಹೇಳಿಕೆಗೆ ವಿಜಯಲಕ್ಷ್ಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ ಅಂತ ಫ್ಯಾನ್ಸ್ ಅಂದ್ಕೊಳ್ತಾರೆ, ಆಗ ಈಗ ಒಂದು ಕೆಟ್ಟ ಕಮೆಂಟ್ಸ್ ಮಾಡುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗುತ್ತೆ. ಆ ಹಂತದಲ್ಲಿ ಈಗ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರುವಂತಹ 15 ಐಡಿಗಳ ಡೀಟೇಲ್ಸ್ ಅನ್ನ ವಿಜಯಲಕ್ಷ್ಮಿ ಅವರು ಕಮಿಷನರ್ ಅವರಿಗೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳಲ್ಲಿ 15 ಐಡಿಗಳಲ್ಲಿ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರುವಂತಹ ಐಡಿಗಳ ಫೋಟೋ ಡೀಟೇಲ್ಸ್ ಹಾಗೆ ನೇಮ್ ಏನಿದೆ ಅದನ್ನ ಉಲ್ಲೇಖಿಸಿ ಅವರು ಕೊಟ್ಟಿರುವಂತದ್ದು. ರಂಜಿತ್, ಓಕೆ ಅರವಿಂದ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ. ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ಟ್ವೀಟ್ ವಾರ್.
ಕೆಟ್ಟ ಕಾಮೆಂಟ್ಗಳ ವಿರುದ್ಧ ಸಿಡಿದ ದರ್ಶನ್ ಪತ್ನಿ ಸೋಷಿಯಲ್ ಮೀಡಿಯಾ ಕಿಡಿಗೇಡಿಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಅಸಹ್ಯಕರ ಮೆಸೇಜ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೆಟ್ಟ ಕಾಮೆಂಟ್ಗಳ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಿಗಿದಿದ್ದಾರೆ. ಸೋಷಿಯಲ್ ಮೀಡಿಯಾ ಕಿಡಿಗೇಡಿಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಇವರಿಗೆ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಅಸಹ್ಯಕರ ಮೆಸೇಜ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದವರ ವಿರುದ್ಧ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಅಸಹ್ಯಕರವಾಗಿ ಮೆಸೇಜ್ ಮಾಡಿದವರ ವಿರುದ್ಧ ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ಟ್ವೀಟ್ ವಾರ್ ಏನಾಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಅಸಹ್ಯಕರವಾಗಿ ಮೆಸೇಜ್ ಮಾಡಿದವರ ವಿರುದ್ಧ ಈಗ ದೂರು ಕೊಟ್ಟಿದ್ದಾರೆ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ. ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಸುದೀಪ್ ವರ್ಸಸ್ ದರ್ಶನ್ ಫ್ಯಾನ್ಸ್ ನಡುವೆ ಸಮರ ಜೋರಾಗಿದೆ. ಇದರ ನಡುವೆ ಕಮಿಷನರ್ಗೆ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಕೆಟ್ಟದಾಗಿ ಕಾಮೆಂಟ್ ಮಾಡಿದವರ ವಿರುದ್ಧ ದೂರು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ವಿಜಯಲಕ್ಷ್ಮಿ ಕೊಟ್ಟ ದೂರಿನ ಅನ್ವಯ ಯಾರು ಕಾಮೆಂಟ್ ಮಾಡಿದ್ರು ಅನ್ನೋದೇನಾದ್ರೂ ಮೆನ್ಷನ್ ಮಾಡಿದ್ದಾರೆ? ಎಷ್ಟು ಜನರ ವಿರುದ್ಧ ಈಗ ಅವರು ಮೆನ್ಷನ್ ಮಾಡಿ ದೂರು ಕೊಟ್ಟಿದ್ದಾರೆ? ಸದ್ಯಕ್ಕೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ನಗರ ಪೊಲೀಸ್ ಆಯುಕ್ತರು ಈ ಸಂಬಂಧ? ಅರವಿಂದ್, ರಂಜಿತ್, ಖಂಡಿತವಾಗ್ಲೂ ಕೂಡ ಸ್ಯಾಂಡ್ಲ್ವುಡ್ ನಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ದರ್ಶನ್ ವರ್ಸಸ್ ಸುದೀಪ್ ಫ್ಯಾನ್ಸ್ ವಾರ್ ಈಗ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೆಟ್ಟದಾಗಿ ಕಮೆಂಟ್ ಮಾಡುವ ಮುಖಾಂತರವಾಗಿ ಕೆಲವು ಪೋಸ್ಟ್ ಗಳನ್ನ ಮಾಡುವಂತದ್ದು, ಹಾಗೆ ವಿಜಯಲಕ್ಷ್ಮಿ ಅವ್ರಿಗಾಗಿರ್ಬೋದು, ಇತ್ತ ಸುದೀಪ್ ಅವ್ರಿಗಾಗಿರ್ಬೋದು ಕಮೆಂಟ್ಸ್ ಗಳನ್ನ ಪಾಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಈಗ ಕಾನೂನಿನ ಮುಖಾಂತರ ಯುದ್ಧಕ್ಕೆ ಒಂದು ತೆರೆಯನ್ನು ಕೊಟ್ಟಿರುವಂತದ್ದು. ಸದ್ಯ ಈಗ ಅವರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಈಗಾಗಲೇ ಅವರು ಒಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇನ್ಸ್ಟಾ ಐಡಿಗಳನ್ನ ಅವರು ಮೆನ್ಷನ್ ಮಾಡಿ ಫೋಟೋ ಸಮೇತವಾಗಿ ಹೋಗಿ ದೂರು ಕೊಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 15 ಐಡಿಗಳಿಂದ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ 15 ಐಡಿಗಳ ಡೀಟೇಲ್ಸ್ ಸಮೇತ ಈಗಾಗಲೇ ಕಮಿಷನರ್ ಆಫೀಸ್ಗೆ ತೆರಳಿ ಅವರು ದೂರನ್ನ ಕೊಟ್ಟಿರುವಂತದ್ದು. ಅದರ ಕುರಿತು ಈಗಾಗಲೇ ತನಿಖೆ ಮಾಡಲು ಕೂಡ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಘಟನೆ ಆಗಿತ್ತು. ರಮ್ಯಾ ಅವರಿಗೂ ಕೂಡ ಕೆಟ್ಟದಾಗಿ ಮೆಸೇಜ್ ಮಾಡಿದ ಹಂತದಲ್ಲಿ ಕೆಲವು ಅಭಿಮಾನಿಗಳನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಅಂದ್ರೆ ಈಗ ಡೆವಿಲ್ ಫಿಲ್ಮ್ ಏನ್ ರಿಲೀಸ್ ಆಗುತ್ತೆ, ರಿಲೀಸ್ ಆದ ಬಳಿಕ ಈ ಒಂದು ವಾರ್ಗಳು ಶುರುವಾಗಿತ್ತು. ಅದಾದ ಬಳಿಕ ಮಾರ್ಕ್ ರಿಲೀಸ್ ಏನಿದೆ, ಮಾರ್ಕ್ ಫಿಲ್ಮ್ ರಿಲೀಸ್ ಆಗುವಂತಹ ಹಂತದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಇವೆಂಟ್ ನಲ್ಲಿ ಸುದೀಪ್ ಅವರು ವೇದಿಕೆಯ ಮೇಲೆ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ಪಡೆ ಅಂದ್ರೆ ಪೈರಸಿ ವಿರುದ್ಧವಾಗಿ ಅವರು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿರ್ತಾರೆ. ಆದ್ರೆ ಅಭಿಮಾನಿಗಳು ಅದರ ವಿರುದ್ಧವಾಗಿ ಸ್ಟಾರ್ ವಾರ್ ನ ಶುರು ಮಾಡಿಕೊಂಡಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪರಸ್ಪರವಾಗಿ ನಿಂದನೆ ಮಾಡುವಂತದ್ದು, ಕೆಟ್ಟದಾಗಿ ಕಮೆಂಟ್ ಮಾಡುವಂತದನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ದಾರೆ ಅನ್ನುವಂತಹ ಆರೋಪದಡಿ ವಿಜಯಲಕ್ಷ್ಮಿ ಅವರು ಅದರ ಪ್ರಯುಕ್ತವಾಗಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಿಗೆ ಹೋಗಿ ಆ ಒಂದು 15 ಐಡಿಗಳನ್ನ ನೀಡಿ ಅದರಲ್ಲೂ ಕೂಡ ಪ್ರಮುಖವಾಗಿ ಫೋಟೋ ಸಮೇತ ಹೋಗಿ ಅವರು ಐಡಿ ಡೀಟೇಲ್ಸ್ ನ ಕೊಟ್ಟು ಕಂಪ್ಲೇಂಟ್ ನ ಕೊಟ್ಟಿರುವಂತದ್ದು. ರಂಜಿತ್, ಒಟ್ಟಾರೆಯಾಗಿ ಈ ಸ್ಟಾರ್ ವಾರ್ ಏನಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಸ್ಟೇಟ್ಮೆಂಟ್ ಏನಿತ್ತು, ಒಂದು ಪಡೆ ಅಂತ ಹೇಳಿ ಅವರು ಅಲ್ಲಿ ವೇದಿಕೆಯ ಮೇಲೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆ ಒಂದು ಪಡೆ ಗಜಪಡೆ ಅನ್ನುವಂತಹ ಹಂತದಲ್ಲಿ ದರ್ಶನ್ ಫ್ಯಾನ್ಸ್ ಆದ್ರೆ ಮತ್ತೊಂದು ಕಡೆ ಸುದೀಪ್ ಕಡೆಯವರು ಹೇಳ್ತಾ ಇರುವಂತದ್ದು ಅದನ್ನ ಪೈರಸಿಯ ವಿರುದ್ಧವಾಗಿ ನಾವು ಹೇಳಿದಂತದ್ದು, ಯಾರಿಗೂ ಕೂಡ ನೇರವಾಗಿ ಹೇಳಿದ್ದಲ್ಲ ಅನ್ನುವಂಥದ್ದು ಹೇಳ್ತಾರೆ. ವೇದಿಕೆಯ ಮೇಲೆ ಸುದೀಪ್ ಅವರು ಹೇಳಿದ ನಂತರದಲ್ಲಿ ಮತ್ತೊಂದು ವೇದಿಕೆಯಲ್ಲಿ ವಿಜಯಲಕ್ಷ್ಮಿ ಅವರು ಎಲ್ಲೆಲ್ಲೋ ಕೂತ್ಕೊಂಡು ಮಾತನಾಡುವಂತ ಕೆಲಸವನ್ನ ಮಾಡ್ತಾರೆ, ವೇದಿಕೆಯ ಮೇಲೆ ನಿಂತು ಮಾತನಾಡುವ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ವಿಜಯಲಕ್ಷ್ಮಿ ಅವರು ಹೇಳಿದ್ರು. ಯಾವಾಗ ಸುದೀಪ್ ಅವರ ಹೇಳಿಕೆಗೆ ವಿಜಯಲಕ್ಷ್ಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ ಅಂತ ಫ್ಯಾನ್ಸ್ ಅಂದ್ಕೊಳ್ತಾರೆ, ಆಗ ಈಗ ಒಂದು ಕೆಟ್ಟ ಕಮೆಂಟ್ಸ್ ಮಾಡುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗುತ್ತೆ. ಆ ಹಂತದಲ್ಲಿ ಈಗ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರುವಂತಹ 15 ಐಡಿಗಳ ಡೀಟೇಲ್ಸ್ ಅನ್ನ ವಿಜಯಲಕ್ಷ್ಮಿ ಅವರು ಕಮಿಷನರ್ ಅವರಿಗೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳಲ್ಲಿ 15 ಐಡಿಗಳಲ್ಲಿ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರುವಂತಹ ಐಡಿಗಳ ಫೋಟೋ ಡೀಟೇಲ್ಸ್ ಹಾಗೆ ನೇಮ್ ಏನಿದೆ ಅದನ್ನ ಉಲ್ಲೇಖಿಸಿ ಅವರು ಕೊಟ್ಟಿರುವಂತದ್ದು. ರಂಜಿತ್, ಓಕೆ ಅರವಿಂದ, ಥ್ಯಾಂಕ್ ಯು ನಿಮ್ಮೆಲ್ಲ